ವಿದ್ಯಾರ್ಥಿಗಳೇ, ಲಕ್ಷ ಕೊಟ್ಟು ನೋಡ್ರಿ, ಮಾಡ್ರಿ, ಪ್ರಯತ್ನ ಪಡ್ರಿ. ಪ್ರಯತ್ನ ಮಾಡಿದ್ರೆ ಗಣಿತಗಳು ತಾವೇ ಬರ್ತಾವ. ಚೆಂದಾಗಿ ನೀವು ತಿಳ್ಕೊಬೇಕು. ಶಾಲೆ ಒಳಗೆ ಸರ್ ಹೇಳಿದ್ದು ಲಕ್ಷ ಕೊಟ್ಟು ನೋಡಬೇಕು. ಶಾಲೆ ಒಳಗೆ ನೀವು ಲಕ್ಷ ಕೊಟ್ಟು ನೋಡಿದ್ರೆ ಎಲ್ಲ ಪೇರೆಂಟ್ಸು ಮನೆ ಚೆಕ್ ಮಾಡ್ತಾರೆ. ವಿಡಿಯೋ ಅವ್ರ ಮನೆಗೂ ಹೋಗ್ತಾವ. ಕ್ರಮಬದ್ಧವಾದ ಅಭ್ಯಾಸಗಳನ್ನು, ಪೇಪರ್ಗಳನ್ನು ಮನೆಯೊಳಗೆ ಚೆಕ್ ಮಾಡ್ತಾರೆ ನಿಮಗೆ. ನೀವೆಲ್ಲ ವಿದ್ಯಾರ್ಥಿಗಳು ಕೋಚಿಂಗ್ ಕ್ಲಾಸ್ನಾಗ ಕಾಳಜಿಪೂರ್ವಕವಾಗಿ ಕಲೀರಿ, ಶಣೆರಾಗ್ರಿ. ನಾಳೆ ನಿಮಗೆ ದಿವಸ ಪೇಪರ್ ಬರ್ತಾವ. ಎಲ್ಲರ ಮೊಬೈಲ್ದಾಗ ಇರ್ತಾವೆ ಪೇಪರ್ಗಳು. ಪೇರೆಂಟ್ಸ್ ಡೇಕ್ ಆದಾಗ ನಿಮ್ಗೊಂದು ತಾಸು 2 ತಾಸು ಹೊರಗೆ ಕೂಡ್ಸೋದು ಪೇಪರ್ ತೊಗೋತಾರೆ. ಆಗಾವೇ ಹೇಳ್ತಾನೋ, ಅದಕ್ಕೆ ನೀವು ಕೋಚಿಂಗ್ ಕ್ಲಾಸ್ನಾಗ ಲಕ್ಷ ಕೊಟ್ಟು ಅಭ್ಯಾಸ ಮಾಡಿರಿ ವಿದ್ಯಾರ್ಥಿಗಳು. ಪಾಲಕರು ಇದನ್ನು ನೋಡೋದ್ರಿಂದ ಮಗುವಿನ ಮನೆಯೊಳಗೆ ಮೌಲ್ಯಮಾಪನ ಮಾಡ್ಕೋಬೋದು. ಸೀರಿಯಲ್ಗಳನ್ನು NCB ಸೀರಿಯಲ್ಗಳನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮನೆಯೊಳಗೆ ಹೋಮ್ವರ್ಕ್ ಮಾಡಿಸಿದ್ರಿ ಅಂದ್ರೆ ಕೋಚಿಂಗ್ ಕ್ಲಾಸ್ಗೂ ಭಾಳ ಹೆಲ್ಪ್ ಆಗ್ತದೆ. ಮಾಡಿಸ್ರಿ, ನೀವು ನೋಡ್ರಿ, ಮಕ್ಕಳ ಮೌಲ್ಯಮಾಪನ ಮಾಡಿರಿ. ಈಗ ಪ್ರಶ್ನೆ ನಂಬರ್ 69, 25ನೇ 11, 27ನೇ 11, 13ನೇ 11, 19ನೇ 11. ಇಳಿಯುವ ಕ್ರಮ ಅಂದರೆ ಇಳಿಕೆ ಕ್ರಮ. ಇಳಿಕೆ ಕ್ರಮವನ್ನು ಬರೆಯುವಾಗ ಮೊದಲ ನೀವು ದೊಡ್ಡ ಭಿನ್ನ ರಾಶಿ ಬರಿಬೇಕು. ಇಳಿಕೆ ಕ್ರಮ ಬರೋಬ್ಬರಿ ನೋಡ್ರಿ, ಇಲ್ಲಿ ಬರೀತಂದು ನಾನು. ಇಳಿಕೆ ಕ್ರಮ ಬರೋಬ್ಬರಿ, ಇಳಿಕೆ ಕ್ರಮ ಬರೋಬ್ಬರಿ. ದೊಡ್ಡದು ಮೊದಲ, ಅತಿ ದೊಡ್ಡ ಭಿನ್ನ ರಾಶಿ ಮೊದಲ, ಅತಿ ದೊಡ್ಡದು ಬರಬರ್ತ ಏನಾಗ್ತದ, ಚಿಕ್ಕದು ಬರ್ಕೋತ ಹೋಗ್ಬೇಕು. ಅತಿ ದೊಡ್ಡದು ಮೊದಲು ಬರೀರಿ, ಅದಕ್ಕಿಂತಲೂ ಸ್ವಲ್ಪ ಸಣ್ಣದು ಬರಿಬೇಕು. ಹಿಂಗೆ ನೀವು ಮೊದಲ ದೊಡ್ಡದು ಭಿನ್ನ ರಾಶಿಯನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಅಂಶಗಳು ಸಮನಾಗಿದ್ದಾಗ ನೋಡ್ರಿ, ಅಂಶಗಳು ಸಮನಾಗಿದ್ದಾಗ ನೀವು ಏನು ಬರಿಬೇಕೀಗ? ಈಗ ಅಂಶಗಳು ಸಮನಾಗಿದ್ದಾಗ ನೀವು ಯಾವ ಭಿನ್ನ ರಾಶಿ ಕಂಡು ಹಿಡಿಬೇಕಾಗಿದೆ? ಮೊದಲ ಇಳಿಕೆ ಕ್ರಮ ಬರಿಬೇಕಾಗ್ಯದ. ಇಳಿಕೆ ಕ್ರಮದಾಗ ದೊಡ್ಡ ಭಿನ್ನ ರಾಶಿ ಮೊದಲು ಪತ್ತೆ ಮಾಡ್ಕೋಬೇಕಾಗತ್ತೆ. ಅವಾಗ ಏನದ ನಿಯಮ? ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಅಂಕೆ ದೊಡ್ಡ ಭಿನ್ನ ರಾಶಿ. ಇದನ್ನು ತಿಳ್ಕೊಂಡು ಬಿಟ್ರೆ ಸಾಕು. ದೊಡ್ಡ ಭಿನ್ನ ರಾಶಿ ಈ ನೇಮ್ ಗೊತ್ತಾಯ್ತು ಅಂದ್ರೆ ಮಾಡ್ಬೋದು. ಈಗ ನೋಡಿ, ಒಂದು ಪ್ರಶ್ನೆಯನ್ನು ಹಚ್ಕೋರಿ. ಮೊದಲು ಇದನ್ನು ಹಚ್ಕೋಬೇಕು. ಪ್ರಶ್ನೆಯನ್ನು ಮೊದಲು ಹಚ್ಕೋಬೇಕು. 11, 25 ಅಂಶ ಮೊದಲು ಹಚ್ಕೋರಿ. ಆಮೇಲೆ 11, 27 ಅಂಶ ಹಚ್ಕೋರಿ. ಯಾಕೆ ಉತ್ತರ ಕಂಡು ಹಿಡಿಬೇಕಾಗ್ಯದ. ಈಗ 11, 13 ಅಂಶ ಕಂಡು ಹಿಡೀರಿ, ಬರ್ಕೋರಿ. 11, 13 ಅಂಶ ಆದಿಂದ 11, 19 ಅಂಶ ಬರ್ಕೋರಿ. ಮುಂದೆ ನಾನು ನಿಮಗೆ ಹೇಳ್ತೇನೆ ಇದನ್ನು ಯಾಕೆ ಹಚ್ಚಿನ ಅಂದ್ರೆ, ಇದನ್ನು 2 ರೀತಿ ಒಳಗಣಿತನ ಕಲಿಸೋ ಸಂಬಂಧ ಪ್ರಶ್ನೆಯನ್ನು ಹೊರಗೆ ತೆಗೆದೆ. ಒಂದು ನಿಯಮದ ಪ್ರಕಾರ ಏನು, ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಅಂಕೆ ದೊಡ್ಡ ಭಿನ್ನ ರಾಶಿ ಅಂದ್ರೆ ಇದು ಫಸ್ಟ್ ಇದು ಬರ್ತದೆ. ಚಿಕ್ಕ ಅಂಕೆ ಅತಿ, ಇದಕ್ಕಿಂತಲೂ ಸ್ವಲ್ಪ ದೊಡ್ಡದು ಯಾವುದು? ಇದು. ಅದಕ್ಕಿಂತಲೂ ಇದು ಚಿಕ್ಕ ಅಂಕೆ ಹುಡುಕ್ಯಾಡ್ಬೇಕು. ಇದಕ್ಕಿಂತಲೂ ಸ್ವಲ್ಪ ದೊಡ್ಡದು ಇದು, ಇದಕ್ಕಿಂತಲೂ ಸ್ವಲ್ಪ ದೊಡ್ಡದು ಇದು, ಅದಕ್ಕಿಂತ ಸ್ವಲ್ಪ ದೊಡ್ಡ ಅಂಕೆ ಇದು. ಚಿಕ್ಕ ಅಂಕೆ ಏನಾಗ್ತದ? ದೊಡ್ಡ ಭಿನ್ನ ರಾಶಿ ಆಗ್ತದೆ. ಅದನ್ನು ತಿಳ್ಕೊಬೇಕು. ನೋಡ್ರಿ, 13 ಮೊದಲು ಹಚ್ಚಿದ್ರಿ ಅಂತಂದ್ರೆ ಅದು ದೊಡ್ಡ ಭಿನ್ನ ರಾಶಿ. ಈ ಎಲ್ಲ ಭಿನ್ನ ರಾಶಿ ಒಳಗೆ ದೊಡ್ಡ ಭಿನ್ನ ರಾಶಿ ಇದು. ಇದಕ್ಕಿಂತಲೂ ಇದು ದೊಡ್ಡದು, ಇದಕ್ಕಿಂತಲೂ ಇದು ದೊಡ್ಡದು, ಅದಕ್ಕಿಂತಲೂ ಇದು ದೊಡ್ಡದು. ಸಣ್ಣದು ಇಳಿಕೆ ಕ್ರಮದಾಗ ಸಣ್ಣದು. ಈಗ ಇದು ದೊಡ್ಡದ ಅಂದ್ರೆ ಅದಕ್ಕಿಂತಲೂ ಸಣ್ಣದು, ಇದಕ್ಕಿಂತಲೂ ಇದು ಸಣ್ಣದು, ಇದಕ್ಕಿಂತಲೂ ಇದು ಸಣ್ಣದು. ಹಿಂಗೆ ಅರ್ಥ ಮಾಡ್ಕೋಬೇಕು ನೀವು. ಅಂಕಿ ದೊಡ್ಡದಂತ ಹೇಳಿದ್ದ ನಾಗಾಳೆ. ಈಗ ಹೆಂಗೆ ಮಾಡ್ಬೇಕು? ದೊಡ್ಡ ಅಂಕಿ ಇದ್ದು ಅಂದ್ರೆ ಏನು ತಿಳ್ಕೊತೀರಿ ನೀವು? ಅಂಶಗಳು ಸಮನಾಗಿದ್ದಾಗ ಚಿಕ್ಕ ಭಿನ್ನ ರಾಶಿ ಅಂತ ತಿಳ್ಕೊಬೇಡ್ರಿ. ಅಂಕಿಗಳು ದೊಡ್ಡ ತೆಗೀರಿ ಅಂತ ಹೇಳಿದ್ ನಾನು. ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮತ್ತೆ ಅಂಶಗಳು ಸಮನಾಗಿದ್ದಾಗ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನ ರಾಶಿ ಆಗ್ತದ. ಅದಕ್ಕಿಂತಲೂ
ಇದು ದೊಡ್ಡ ಭಿನ್ನ ರಾಶಿ. ಇದಕ್ಕಿಂತಲೂ ಒಂದು ಸ್ವಲ್ಪ ಚಿಕ್ಕ ಭಿನ್ನ ರಾಶಿ ಅಂದ್ರೆ ಇದಕ್ಕಿಂತಲೂ ದೊಡ್ಡ ಅಂಕೆ ಯಾವುದು? ಇದು. ಇದಕ್ಕಿಂತಲೂ ಇದು ಚಿಕ್ಕದು, ಇದಕ್ಕಿಂತಲೂ ಇದು ಚಿಕ್ಕದು, ಇದಕ್ಕಿಂತಲೂ ಇದು ಚಿಕ್ಕದು. ಇದು ಏರಿಕೆ ಕ್ರಮದಾಗ ನೀವು ಹಿಂಗೆ ಹಚ್ಕೋತ ಹೋಗ್ಬೇಕು. ಮೊದಲು ಯಾವ್ದು ಹಚ್ತೀರಿ? 11, 13, 11 ಅಂಶ. ಆಮೇಲೆ ಈ ಅಂಕೆದಿಂದ ಇದು ನೋಡ್ರಿ 11, 19 ಅಂಶ. ಆಮೇಲೆ ಇದಕ್ಕಿಂತಲೂ ಇದು ಅಂಕೆ ದೊಡ್ಡದದ 11, 25 ಅಂಶ. ಇದಕ್ಕಿಂತಲೂ ಇದು ದೊಡ್ಡದದ 11, 27. ಇದು ಎಲ್ಲದ ಹುಡುಕಾಡ್ರಿ. 1, 2, 3. 13, 19, 25, 27. 13, 19, 25, 27 ಉತ್ತರ ಸಂಖ್ಯೆ ಬಿ. ಇದು ಒಂದು ವೇಳೆ ನಿಮಗ ಈ ನಿಯಮ ಮರೀತರಿ ಅಂತಂದ್ರ ಹೆಂಗ್ ಮಾಡಬೇಕು? ಈ ಸರ್ ನಮಗಿದ ಅಂಶಗಳು ಸಣ್ಣಾಗಿದ್ದಾಗ ಛೇದದಲ್ಲಿ ಚಿಕ್ಕ ಅಂಕೆ ದೊಡ್ಡ ಭಿನ್ನ ರಾಶಿ ನಮ್ಮ ಮರೀತರಿ. ಅವಾಗ ನಾವು ಹೆಂಗ್ ಮಾಡ್ಬೇಕು ಅನ್ನೋದು ರೀತಿ ತೋರಿಸ್ತಾನೆ. 11, 25 ಅಂಶ. ಈ ಪ್ರಶ್ನೆಯನ್ನು ಹಚ್ಕೋರಿ. 11, 27 ಅಂಶ ನೋಡ್ರಿ. 11, 13 ಅಂಶ ನೋಡ್ರಿ. 11, 19 ಅಂಶ. ಈಗ ನಾವು ಈ ಗಣಿತಗಳನ್ನ ನಾವು ಹೆಂಗ್ ಮಾಡಬೇಕು? ನಿಮಗೆ ಸೂತ್ರ ಮಾಡ್ತೀರಿ, ಅವಾಗ ನಾವು ಹೆಂಗ್ ಮಾಡಬೇಕು ಅನ್ನೋದು ತೋರಿಸ್ತಾನೆ ನಾನು. ಈ ಅಂಶಕ್ಕೆ ಛೇದದಿಂದ ಭಾಗಿಸ್ರಿ. 11ಕ್ಕೆ 25 ಭಾಗಿಸ್ರಿ. ನೋಡ್ರಿ 0.25 4 100. 10 ಉಳಿತು. ಇನ್ನೊಂದು 0 ತಗೋರಿ. 25 4 100. 2 ಸ್ಥಾನ ಸಾಕು. 2 ಸ್ಥಾನ ಮೇಲೆ ಸಾಕು. ನೋಡ್ರಿ ಆ 0.44 ಇಲ್ಲಿಡ್ರಿ. 0.44 ಇಲ್ಲಿಡ್ರಿ. 11ಕ್ಕೆ 27 ಭಾಗಿಸ್ರಿ. 11 ಡಿವೈಡೆಡ್ ಬೈ 27 ನೋಡ್ರಿ. 0.27 4 108 ನೋಡ್ರಿ. 10 8 ಹೋದ್ರೆ 2 ಕೆಲ ಬಂತು. 1 2 ಬಂತು. 1 0 ತಗೋರಿ. 1 0 ತಗೊಂಡಾಗ ಏನಾಗ್ತದ? ಸಣ್ಣದಾತು. 1 0 ಕೊಡ್ರಿ. 27 4 ನೋಡಿ. 27 5 135 ದೊಡ್ಡದ. 27 4 108. ನಮ್ಗೆ 2 ಸ್ಥಾನ ಸಾಕು. ನೋಡಿ ಸಣ್ಣದ ಗುರುತಾತು. ಈಗ ಮತ್ತೊಂದು ಮುಂದಿಂದ ಯಾಕೆ ಭಾಗಿಸ್ತೀರಿ? 40 ಆತು. 11ಕ್ಕೆ 13 ಭಾಗಿಸ್ರಿ. 11ಕ್ಕೆ 13 ಭಾಗಿಸ್ರಿ. 0 ತೋರಿ. 13 ಆಗಲೇ 13 7 90. 13 8 104. 13 8 104. 6 ಉಳಿತು. 13 4 52. 13 5 65 ದೊಡ್ಡದು. 13 4 52. 8 ಉಳಿತು. ಬಿಡ್ರಿ. ನಮ್ಗೆ 2 ಸಂಖ್ಯೆ ಸಾಕು. 0.84 ಬಂತು. 11ಕ್ಕೆ 19 ಭಾಗಿಸ್ರಿ. 11ಕ್ಕೆ 19 ಭಾಗಿಸ್ರಿ. 0 1 0 ತೋರಿ. 19 95. 19 6 114 ದೊಡ್ಡದು. 19 95. 10 ಅದರ 5. 11 ಅದರ 1. 19 19 8 ಎಷ್ಟು ಆಗ್ತದೆ ನೋಡ್ರಿ. ನಮಗೂ ಮಧ್ಯೆ ತಪ್ಪಾಗಬಾರ್ದು. 19 8 8 9 72. 8 8 1 7 15 ದೊಡ್ಡದಾದ. ಅಂದ್ರೆ 7ರಲ್ಲಿ 10. 7ರಲ್ಲಿ 10. 7 9 63. ಕೈಲ ಬಂತು 6. 7 7 1 6 13. 10 3 ಆದ್ರೆ 7. ಕೆಲ ಬಂತು 1. 5 4 ಆದ್ರೆ 1. 2 ಸ್ಥಾನ ಬಂದ್ರೆ ಸಾಕು ನಿಮಗೆ. ನೋಡಿ ಈಗ ಎಲ್ಲ 2 ಸ್ಥಾನಗಳನ್ನ ಸಮನಾಗಿ ಮಾಡ್ಕೊಂಡಿರಿ. ಈಗ ನಿಮಗೆ ಸೂತ್ರ ನೆನಪಿನ್ಯಾಗ ಹೋದ್ರೆ ದಶಮಾಂಶ ಮಾಡಿ ಬಿಡ್ಬೇಕು. ಭಾಳ ಸರಳ ಇದು. ಎಲ್ಲ ಹುಡುಗರು ಹಿಂಗೆ ಮಾಡ್ತಿರ್ತಾವ. ಆಮೇಲೆ ದಶಮಾಂಶ ತೆಗೀರಿ. 44 ಬಂತು. ದಶಮಾಂಶ ತೆಗೀರಿ. 40 ಬಂತು. ದಶಮಾಂಶ ತೆಗೀರಿ. 84 ಬಂತು. ದಶಮಾಂಶ ತೆಗೀರಿ. 57 ಬಂತು. ಈಗ ನಿಮಗೆ ತಿಳಿತು ಅತಿ ದೊಡ್ಡ ಅಂಕಿ. ಯಾಕಂದ್ರೆ ಇಳಿಕೆ ಕ್ರಮ ಬರೋಬರಿ ಏನದ ಸೂತ್ರ? ದೊಡ್ಡದು ಮೊದಲು ಬರೀರಿ ಅಂತ ಹೇಳಿನು. ನೋಡ್ರಿ ದೊಡ್ಡ ಅಂಕಿ 84 ಆಯ್ತು. ಏನಿದು? ಇದರ ಮೂಲ ಹಚ್ಚಬೇಕು. ಆನ್ಸರ್ 84 ಹಚ್ಚ್ರಿ. 84 ಹಚ್ಚಬಾರ್ದು. ಅದ್ರ ಮೂಲ ಭಿನ್ನ ರಾಶಿ ಹಚ್ಚ್ರಿ. 11 13 ಅಂಶ ಹಚ್ಚ್ರಿ. ಇದಕ್ಕಿಂತಲೂ ಒಂದು ಸ್ವಲ್ಪ ಅಂಕಿ ದೊಡ್ಡದು ಯಾವುದು? ಇದು.
ಇದನ್ನು ಮೂಲ ಹಚ್ಚರಿ. ನೋಡ್ರಿ ಅಲ್ಲಿ ಉತ್ತರ ಬಂದದಿಲ್ಲ ಮೇಲೆ 11. ಇದಕ್ಕಿಂತಲೂ ಒಂದು ಸ್ವಲ್ಪ ಅಂಕಿ ದೊಡ್ಡದು ಯಾವುದು ಇದು, ಅದರ ಮೂಲ 11.25. ನೀವು ಹಿಂಗರೆ ಮಾಡಿ ಆ ಮಾರ್ಕಸ್ಗಳನ್ನು ಕಳ್ಕೋಬಾರ್ದು. ಅದಕ್ಕೆ ನಿಮ್ಗೆ ಎರಡೂ ರೀತಿ ತಿಳಿಸಿದ್ ನಾನು. ಆಮೇಲೆ ಈಗ ಇದಕ್ಕಿಂತಲೂ ಇದು ಅಂಕಿ ಸಾಣದು 11.27. ನೋಡಿ, ಎರಡು ರೀತಿಯಿಂದ ನಿಮಗೆ ತಿಳಿಸನ್ನು ಈ ಗಣಿತಗಳನ್ನು ನೀವು ತಪ್ಪಬಾರದು. ಅದಕ್ಕೆ ಒಂದು ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನ ರಾಶಿ ಅದನ್ನು ಆಧಾರ ಇಟ್ಟುಕೊಂಡಾದರೂ ಬಿಡಿಸಬಹುದು, ಇಲ್ಲಿಗ ದಶಮಾಂಶ ಮಾಡಿ ನೀವು ಬಿಡಿಸಬಹುದು. ದಶಮಾಂಶ ಮಾಡಿ ಬಿಡಿಸೋದು ಯಾವಾಗ, ಈ ನಿಯಮಗಳು ನಿಮಗೆ ನೆನಪಿದ್ದಿದ್ದಿಲ್ಲ ಅಂದ್ರೆ ನೀವು ಹಿಂಗರೆ ಮಾಡಿ ನಮ್ಮ ಮಾರ್ಕಸ್ಗಳನ್ನು ತಗೊಂಡು ನವೋದಯ ರಿಸಲ್ಟ್ ಮಾಡಿ ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸಕ್ಕೆ ಹೆಸರು ಬರಬೇಕು. ನೀವೆಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಇನ್ನೊಂದ್ಸಲ ರಿಪೀಟ್ ನೋಡ್ರಿ, ಎಲ್ಲರೂ ಚೆನ್ನಾಗಿ ಫೇರ್ದಾಗ ಬರ್ಕೊಳ್ರಿ. ಇವುಗಳನ್ನು ಏನು ಮಾಡ್ತಾರೆ, ಇದನ್ನು ನೀವು ಶಾಲೆ ಒಳಗೆ ಕೋಚಿಂಗ್ ಕ್ಲಾಸ್ನಾಗ ಸರ್ ಏನಾದರೂ ಲಕ್ಷ ಕೊಟ್ಟು ನೋಡಿದರೆ ನಮ್ಮ ಮನೆಯ ಪೇರೆಂಟ್ಸ್ ಕೇಳಿದ್ರು ಅಂದ್ರೆ ಮಾಡ್ಲಿಕ್ಕೆ ಬರ್ತದೆ ನಿಮ್ಮ ವಿದ್ಯಾರ್ಥಿಗಳಿಗೆ. ಕೋಚಿಂಗ್ ಕ್ಲಾಸ್ನಾಗೂ ಲಕ್ಷ ಕೊಟ್ಟು ನೋಡ್ರಿ. ಯಾಕಂದರೆ ನೀವು ಈ ವಿಡಿಯೋಗಳನ್ನು ಮನ್ಯಾಗ ಬಂದ ಕಿಸಿಂದ ಪೇರೆಂಟ್ಸನ್ನು ಕಲೀಲಿಕ್ಕತ್ತಾರ. ಭಾಳ ಜನ ಪೇರೆಂಟ್ಸ್ ಕಲೀಲಿಕ್ಕತ್ತಾರ. ನನ್ನ ಫೋನ್ ಬರ್ತಿರ್ತಾವ, ಸರ್ ಕೋಚಿಂಗ್ ಕ್ಲಾಸ್ನಾಗ ಏನು ಕಲ್ತು ಬಂದಾರ ಮನ್ಯಾಗ ನೋಡೋ ಶಕ್ತಿ ಒಂದು. ಹೆಣ್ಮಕ್ಳು ಭಾಳ ತಾಯಂದರು ಕಲಿಯೋದ್ರಿಂದ ನಮ್ಮ ಶಾಲೆಗೆ ಆಶೀರ್ವಾದ ಭಾಳ ಸಿಗ್ಲಿಕ್ಕತ್ತದ. ಭಾಳ ಹುರುಪಾಗ್ಯದ. ನಾನು ಫೋನ್ ಮಾಡ್ತಿರ್ತಾರೆ, ನಾವು ಮನೆಯೊಳಗೆ ನೋಡ್ತೀವಿ ರೀ, ಹುಡುಗರು ಚೆಕ್ ಮಾಡ್ತೀವಿ. ಈಗ ಅಂದ್ರೆ ಎಲ್ಲರಿಗೂ ಕಲಿಸ್ಬೇಕು, ಎಲ್ಲರಿಗೂ ಕಲಿಬೇಕು ಅನ್ನೋ ಭಾವನೆ ಬರಬೇಕಾದ್ರೆ ಮೊದಲು ಯಾರು, ಪೇರೆಂಟ್ಸ್ ಎಜುಕೇಟೆಡ್ ಆಗಬೇಕು, ಪೇರೆಂಟ್ಸ್ ಜವಾಬ್ದಾರಿ ತಗೋಬೇಕು, ಪೇರೆಂಟ್ಸ್ ಶಾಣ್ಯರಾಗಬೇಕು. ನಮ್ಮ ವಿಡಿಯೋ ನೋಡಿ ಅವ್ರು ಕಲ್ತಾರಂದ್ರೆ ನಮ್ಮ ಶಾಲೆ ಹೆಸರು ಭಾಳ ಬರ್ತದೆ ಅಂತ ಹೆಮ್ಮೆದಿಂದ ಹೇಳ್ಕೊತನು. ನೀವೆಲ್ಲರೂ ಲಕ್ಷ ಕೊಟ್ಟು ಅಭ್ಯಾಸ ಮಾಡ್ಯಾರಿಲ್ಲೋ ವಿದ್ಯಾರ್ಥಿಗಳಿಗೆ ಚೆಕ್ ಮಾಡಿರಿ, ಫೇರ್ದಾಗ ಬರ್ಕೋರಿ. ಥ್ಯಾಂಕ್ ಯು ಗೈಸ್.